ಆರ್ಸಿಬಿ ವಿಜಯೋತ್ಸವದ ವೇಳೆ ಕಾಲ್ ತುಳಿದ ಪ್ರಕರಣದ ವಿಚಾರವಾಗಿ ಸರ್ಕಾರಕ್ಕೆ ಆರ್ಸಿಬಿ ಮ್ಯಾನೇಜ್ಮೆಂಟ್ ಮತ್ತೆ ಕೆಎಸ್ಸಿಎಸ್ ಹೊಡಿತಾರೆ. ನಾನು ಅದೇ ಹೇಳಿದೆ. ಆರ್ಸಿಬಿ ಫ್ರಾಂಚೈಸಿ ನಮಗೆ ಪ್ರತ್ಯೇಕ ಭದ್ರತೆ ಪಡೆಗಳಿಲ್ಲ. ಆರ್ಸಿಬಿ ಫ್ರಾಂಚೈಸಿ ಏನ್ ಹೇಳ್ತಾ ಇದೆ, ನಾವೇನು ಸರ್ಕಾರ ಅಲ್ಲ ಸ್ವಾಮಿ, ನಮಗೇನು ಪ್ರತ್ಯೇಕ ಭದ್ರತಾ ಪಡೆಗಳಿಲ್ಲ, ನಮಗೇನು ಸ್ಪೆಷಲ್ ಆಗಿ ಯಾರು ಕೊಟ್ಟಿಲ್ಲ ನಮಗೆ. ಆಯ್ತಾ, ಇದು ವಿಜಯೋತ್ಸವದ ವೇಳೆ ಸರ್ಕಾರ ಭದ್ರತೆ ನೀಡಬೇಕು ಅಂತ ಆರ್ಸಿಬಿ ಫ್ರಾಂಚೈಸಿ ಹೇಳ್ತಾ ಇರೋದು. ಇನ್ನು ವಿಧಾನಸೌಧದಲ್ಲಿ ಕಾರ್ಯಕ್ರಮ ನಮ್ಮ ನಿರ್ಧಾರ ಅಲ್ಲ, ಅದಕ್ಕೂ ಫ್ರಾಂಚೈಸಿಗೂ ಸಂಬಂಧ ಇಲ್ಲ. ಸರ್ಕಾರದ ಆದೇಶದ ಹಿನ್ನೆಲೆ ನಾವು ಆಟಗಾರನ ಕಳಿಸ್ಕೊಟ್ಟಿದ್ದೇವೆ. ನೋಡಿ, ನೀವು ಕೊಂಕಣ ಸುತ್ತಿ ಮೈಲಾರಕ್ಕೆ ಬಂದ್ರು ವಾಪಸ್ ಸರ್ಕಾರದ ಬುಡಕ್ಕೆ ಬರೋದು. ನಾನು ಆಗ್ಲೇ ಹೇಳ್ತಾ ಇದ್ದೆ, ಭದ್ರತೆ ನೀಡಬೇಕಿರುವುದು ಸರ್ಕಾರದ ಕರ್ತವ್ಯ. ಸರ್ಕಾರದ ಜೊತೆ ಆರ್ಸಿಬಿ ಮ್ಯಾನೇಜ್ಮೆಂಟ್ ಮಧ್ಯೆ ಸಂಘರ್ಷ ಶುರುವಾಗ್ಬಿಟ್ಟಿದೆ. ಈಗ ಆರ್ಸಿಬಿ ಮ್ಯಾನೇಜ್ಮೆಂಟ್ ಏನ್ ಹೇಳ್ತಾ ಇದೆ, ಫ್ರಾಂಚೈಸಿ ಏನ್ ಹೇಳ್ತಾ ಇದೆ ನೋಡ್ರಿ, ಚಿನ್ನಸ್ವಾಮಿ ಬಳಿ ಕಾರ್ಯಕ್ರಮದ ಆಯೋಜನೆ ನಮ್ಮ ಕಡೆಯಿಂದ ಇದ್ರೂ ಕೂಡ ನಮ್ಮ ಹತ್ರ ಏನಿಲ್ಲ, ಭದ್ರತಾ ಪಡೆಗಳಿಲ್ಲ ನಮ್ಮ ಹತ್ರ. ನಾವೇನ್ ಸರ್ಕಾರ ಕೆಟ್ಟೋದ್ವಾ? ನಾವು ಭದ್ರತಾ ಪಡೆಗಳು ನೀವು ಕೊಡಬೇಕು, ಭದ್ರತೆಯಿಂದ ನೀವು ಒದಗಿಸ್. ಆರ್ಸಿಬಿ ವಿಜಯೋತ್ಸವದ ವೇಳೆ ಕಾಲ್ ತುಳಿದ ಪ್ರಕರಣದ ವಿಚಾರವಾಗಿ ಸರ್ಕಾರಕ್ಕೆ ಆರ್ಸಿಬಿ ಮ್ಯಾನೇಜ್ಮೆಂಟ್ ಮತ್ತೆ ಕೆಎಸ್ಸಿಎಸ್ ಹೊಡಿತಾರೆ. ನಾನು ಅದೇ ಹೇಳಿದೆ. ಆರ್ಸಿಬಿ ಫ್ರಾಂಚೈಸಿ ನಮಗೆ ಪ್ರತ್ಯೇಕ ಭದ್ರತೆ ಪಡೆಗಳಿಲ್ಲ. ಆರ್ಸಿಬಿ ಫ್ರಾಂಚೈಸಿ ಏನ್ ಹೇಳ್ತಾ ಇದೆ, ನಾವೇನು ಸರ್ಕಾರ ಅಲ್ಲ ಸ್ವಾಮಿ, ನಮಗೇನು ಪ್ರತ್ಯೇಕ ಭದ್ರತಾ ಪಡೆಗಳಿಲ್ಲ, ನಮಗೇನು ಸ್ಪೆಷಲ್ ಆಗಿ ಯಾರು ಕೊಟ್ಟಿಲ್ಲ ನಮಗೆ. ಆಯ್ತಾ, ಇದು ವಿಜಯೋತ್ಸವದ ವೇಳೆ ಸರ್ಕಾರ ಭದ್ರತೆ ನೀಡಬೇಕು ಅಂತ ಆರ್ಸಿಬಿ ಫ್ರಾಂಚೈಸಿ ಹೇಳ್ತಾ ಇರೋದು. ಇನ್ನು ವಿಧಾನಸೌಧದಲ್ಲಿ ಕಾರ್ಯಕ್ರಮ ನಮ್ಮ ನಿರ್ಧಾರ ಅಲ್ಲ, ಅದಕ್ಕೂ ಫ್ರಾಂಚೈಸಿಗೂ ಸಂಬಂಧ ಇಲ್ಲ. ಸರ್ಕಾರದ ಆದೇಶದ ಹಿನ್ನೆಲೆ ನಾವು ಆಟಗಾರನ ಕಳಿಸ್ಕೊಟ್ಟಿದ್ದೇವೆ. ನೋಡಿ, ನೀವು ಕೊಂಕಣ ಸುತ್ತಿ ಮೈಲಾರಕ್ಕೆ ಬಂದ್ರು ವಾಪಸ್ ಸರ್ಕಾರದ ಬುಡಕ್ಕೆ ಬರೋದು. ನಾನು ಆಗ್ಲೇ ಹೇಳ್ತಾ ಇದ್ದೆ, ಭದ್ರತೆ ನೀಡಬೇಕಿರುವುದು ಸರ್ಕಾರದ ಕರ್ತವ್ಯ. ಸರ್ಕಾರದ ಜೊತೆ ಆರ್ಸಿಬಿ ಮ್ಯಾನೇಜ್ಮೆಂಟ್ ಮಧ್ಯೆ ಸಂಘರ್ಷ ಶುರುವಾಗ್ಬಿಟ್ಟಿದೆ. ಈಗ ಆರ್ಸಿಬಿ ಮ್ಯಾನೇಜ್ಮೆಂಟ್ ಏನ್ ಹೇಳ್ತಾ ಇದೆ, ಫ್ರಾಂಚೈಸಿ ಏನ್ ಹೇಳ್ತಾ ಇದೆ ನೋಡ್ರಿ, ಚಿನ್ನಸ್ವಾಮಿ ಬಳಿ ಕಾರ್ಯಕ್ರಮದ ಆಯೋಜನೆ ನಮ್ಮ ಕಡೆಯಿಂದ ಇದ್ರೂ ಕೂಡ ನಮ್ಮ ಹತ್ರ ಏನಿಲ್ಲ, ಭದ್ರತಾ ಪಡೆಗಳಿಲ್ಲ ನಮ್ಮ ಹತ್ರ. ನಾವೇನ್ ಸರ್ಕಾರ ಕೆಟ್ಟೋದ್ವಾ? ನಾವು ಭದ್ರತಾ ಪಡೆಗಳು ನೀವು ಕೊಡಬೇಕು, ಭದ್ರತೆಯಿಂದ ನೀವು ಒದಗಿಸ್. ಆರ್ಸಿಬಿ ವಿಜಯೋತ್ಸವದ ವೇಳೆ ಕಾಲ್ ತುಳಿದ ಪ್ರಕರಣದ ವಿಚಾರವಾಗಿ ಸರ್ಕಾರಕ್ಕೆ ಆರ್ಸಿಬಿ ಮ್ಯಾನೇಜ್ಮೆಂಟ್ ಮತ್ತೆ ಕೆಎಸ್ಸಿಎಸ್ ಹೊಡಿತಾರೆ. ನಾನು ಅದೇ ಹೇಳಿದೆ. ಆರ್ಸಿಬಿ ಫ್ರಾಂಚೈಸಿ ನಮಗೆ ಪ್ರತ್ಯೇಕ ಭದ್ರತೆ ಪಡೆಗಳಿಲ್ಲ. ಆರ್ಸಿಬಿ ಫ್ರಾಂಚೈಸಿ ಏನ್ ಹೇಳ್ತಾ ಇದೆ, ನಾವೇನು ಸರ್ಕಾರ ಅಲ್ಲ ಸ್ವಾಮಿ, ನಮಗೇನು ಪ್ರತ್ಯೇಕ ಭದ್ರತಾ ಪಡೆಗಳಿಲ್ಲ, ನಮಗೇನು ಸ್ಪೆಷಲ್ ಆಗಿ ಯಾರು ಕೊಟ್ಟಿಲ್ಲ ನಮಗೆ. ಆಯ್ತಾ, ಇದು ವಿಜಯೋತ್ಸವದ ವೇಳೆ ಸರ್ಕಾರ ಭದ್ರತೆ ನೀಡಬೇಕು ಅಂತ ಆರ್ಸಿಬಿ ಫ್ರಾಂಚೈಸಿ ಹೇಳ್ತಾ ಇರೋದು. ಇನ್ನು ವಿಧಾನಸೌಧದಲ್ಲಿ ಕಾರ್ಯಕ್ರಮ ನಮ್ಮ ನಿರ್ಧಾರ ಅಲ್ಲ, ಅದಕ್ಕೂ ಫ್ರಾಂಚೈಸಿಗೂ ಸಂಬಂಧ ಇಲ್ಲ. ಸರ್ಕಾರದ ಆದೇಶದ ಹಿನ್ನೆಲೆ ನಾವು ಆಟಗಾರನ ಕಳಿಸ್ಕೊಟ್ಟಿದ್ದೇವೆ. ನೋಡಿ, ನೀವು ಕೊಂಕಣ ಸುತ್ತಿ ಮೈಲಾರಕ್ಕೆ ಬಂದ್ರು ವಾಪಸ್ ಸರ್ಕಾರದ ಬುಡಕ್ಕೆ ಬರೋದು. ನಾನು ಆಗ್ಲೇ ಹೇಳ್ತಾ ಇದ್ದೆ, ಭದ್ರತೆ ನೀಡಬೇಕಿರುವುದು ಸರ್ಕಾರದ ಕರ್ತವ್ಯ. ಸರ್ಕಾರದ ಜೊತೆ ಆರ್ಸಿಬಿ ಮ್ಯಾನೇಜ್ಮೆಂಟ್ ಮಧ್ಯೆ ಸಂಘರ್ಷ ಶುರುವಾಗ್ಬಿಟ್ಟಿದೆ. ಈಗ ಆರ್ಸಿಬಿ ಮ್ಯಾನೇಜ್ಮೆಂಟ್ ಏನ್ ಹೇಳ್ತಾ ಇದೆ, ಫ್ರಾಂಚೈಸಿ ಏನ್ ಹೇಳ್ತಾ ಇದೆ ನೋಡ್ರಿ, ಚಿನ್ನಸ್ವಾಮಿ ಬಳಿ ಕಾರ್ಯಕ್ರಮದ ಆಯೋಜನೆ ನಮ್ಮ ಕಡೆಯಿಂದ ಇದ್ರೂ ಕೂಡ ನಮ್ಮ ಹತ್ರ ಏನಿಲ್ಲ, ಭದ್ರತಾ ಪಡೆಗಳಿಲ್ಲ ನಮ್ಮ ಹತ್ರ. ನಾವೇನ್ ಸರ್ಕಾರ ಕೆಟ್ಟೋದ್ವಾ? ನಾವು ಭದ್ರತಾ ಪಡೆಗಳು ನೀವು ಕೊಡಬೇಕು, ಭದ್ರತೆಯಿಂದ ನೀವು ಒದಗಿಸ್. ಆರ್ಸಿಬಿ ವಿಜಯೋತ್ಸವದ ವೇಳೆ ಕಾಲ್ ತುಳಿದ ಪ್ರಕರಣದ ವಿಚಾರವಾಗಿ ಸರ್ಕಾರಕ್ಕೆ ಆರ್ಸಿಬಿ ಮ್ಯಾನೇಜ್ಮೆಂಟ್ ಮತ್ತೆ ಕೆಎಸ್ಸಿಎಸ್ ಹೊಡಿತಾರೆ. ನಾನು ಅದೇ ಹೇಳಿದೆ. ಆರ್ಸಿಬಿ ಫ್ರಾಂಚೈಸಿ ನಮಗೆ ಪ್ರತ್ಯೇಕ ಭದ್ರತೆ ಪಡೆಗಳಿಲ್ಲ. ಆರ್ಸಿಬಿ ಫ್ರಾಂಚೈಸಿ ಏನ್ ಹೇಳ್ತಾ ಇದೆ, ನಾವೇನು ಸರ್ಕಾರ ಅಲ್ಲ ಸ್ವಾಮಿ, ನಮಗೇನು ಪ್ರತ್ಯೇಕ ಭದ್ರತಾ ಪಡೆಗಳಿಲ್ಲ, ನಮಗೇನು ಸ್ಪೆಷಲ್ ಆಗಿ ಯಾರು ಕೊಟ್ಟಿಲ್ಲ ನಮಗೆ. ಆಯ್ತಾ, ಇದು ವಿಜಯೋತ್ಸವದ ವೇಳೆ ಸರ್ಕಾರ ಭದ್ರತೆ ನೀಡಬೇಕು ಅಂತ ಆರ್ಸಿಬಿ ಫ್ರಾಂಚೈಸಿ ಹೇಳ್ತಾ ಇರೋದು. ಇನ್ನು ವಿಧಾನಸೌಧದಲ್ಲಿ ಕಾರ್ಯಕ್ರಮ ನಮ್ಮ ನಿರ್ಧಾರ ಅಲ್ಲ, ಅದಕ್ಕೂ ಫ್ರಾಂಚೈಸಿಗೂ ಸಂಬಂಧ ಇಲ್ಲ. ಸರ್ಕಾರದ ಆದೇಶದ ಹಿನ್ನೆಲೆ ನಾವು ಆಟಗಾರನ ಕಳಿಸ್ಕೊಟ್ಟಿದ್ದೇವೆ. ನೋಡಿ, ನೀವು ಕೊಂಕಣ ಸುತ್ತಿ ಮೈಲಾರಕ್ಕೆ ಬಂದ್ರು ವಾಪಸ್ ಸರ್ಕಾರದ ಬುಡಕ್ಕೆ ಬರೋದು. ನಾನು ಆಗ್ಲೇ ಹೇಳ್ತಾ ಇದ್ದೆ, ಭದ್ರತೆ ನೀಡಬೇಕಿರುವುದು ಸರ್ಕಾರದ ಕರ್ತವ್ಯ. ಸರ್ಕಾರದ ಜೊತೆ ಆರ್ಸಿಬಿ ಮ್ಯಾನೇಜ್ಮೆಂಟ್ ಮಧ್ಯೆ ಸಂಘರ್ಷ ಶುರುವಾಗ್ಬಿಟ್ಟಿದೆ. ಈಗ ಆರ್ಸಿಬಿ ಮ್ಯಾನೇಜ್ಮೆಂಟ್ ಏನ್ ಹೇಳ್ತಾ ಇದೆ, ಫ್ರಾಂಚೈಸಿ ಏನ್ ಹೇಳ್ತಾ ಇದೆ ನೋಡ್ರಿ, ಚಿನ್ನಸ್ವಾಮಿ ಬಳಿ ಕಾರ್ಯಕ್ರಮದ ಆಯೋಜನೆ ನಮ್ಮ ಕಡೆಯಿಂದ ಇದ್ರೂ ಕೂಡ ನಮ್ಮ ಹತ್ರ ಏನಿಲ್ಲ, ಭದ್ರತಾ ಪಡೆಗಳಿಲ್ಲ ನಮ್ಮ ಹತ್ರ. ನಾವೇನ್ ಸರ್ಕಾರ ಕೆಟ್ಟೋದ್ವಾ? ನಾವು ಭದ್ರತಾ ಪಡೆಗಳು ನೀವು ಕೊಡಬೇಕು, ಭದ್ರತೆಯಿಂದ ನೀವು ಒದಗಿಸ್. ಆರ್ಸಿಬಿ ವಿಜಯೋತ್ಸವದ ವೇಳೆ ಕಾಲ್ ತುಳಿದ ಪ್ರಕರಣದ ವಿಚಾರವಾಗಿ ಸರ್ಕಾರಕ್ಕೆ ಆರ್ಸಿಬಿ ಮ್ಯಾನೇಜ್ಮೆಂಟ್ ಮತ್ತೆ ಕೆಎಸ್ಸಿಎಸ್ ಹೊಡಿತಾರೆ. ನಾನು ಅದೇ ಹೇಳಿದೆ. ಆರ್ಸಿಬಿ ಫ್ರಾಂಚೈಸಿ ನಮಗೆ ಪ್ರತ್ಯೇಕ ಭದ್ರತೆ ಪಡೆಗಳಿಲ್ಲ. ಆರ್ಸಿಬಿ ಫ್ರಾಂಚೈಸಿ ಏನ್ ಹೇಳ್ತಾ ಇದೆ, ನಾವೇನು ಸರ್ಕಾರ ಅಲ್ಲ ಸ್ವಾಮಿ, ನಮಗೇನು ಪ್ರತ್ಯೇಕ ಭದ್ರತಾ ಪಡೆಗಳಿಲ್ಲ, ನಮಗೇನು ಸ್ಪೆಷಲ್ ಆಗಿ ಯಾರು ಕೊಟ್ಟಿಲ್ಲ ನಮಗೆ. ಆಯ್ತಾ,
ಇದು ವಿಜಯೋತ್ಸವದ ವೇಳೆ ಸರ್ಕಾರ ಭದ್ರತೆ ನೀಡಬೇಕು ಅಂತ ಆರ್ಸಿಬಿ ಫ್ರಾಂಚೈಸಿ ಹೇಳ್ತಾ ಇರೋದು. ಇನ್ನು ವಿಧಾನಸೌಧದಲ್ಲಿ ಕಾರ್ಯಕ್ರಮ ನಮ್ಮ ನಿರ್ಧಾರ ಅಲ್ಲ, ಅದಕ್ಕೂ ಫ್ರಾಂಚೈಸಿಗೂ ಸಂಬಂಧ ಇಲ್ಲ. ಸರ್ಕಾರದ ಆದೇಶದ ಹಿನ್ನೆಲೆ ನಾವು ಆಟಗಾರನ ಕಳಿಸ್ಕೊಟ್ಟಿದ್ದೇವೆ. ನೋಡಿ, ನೀವು ಕೊಂಕಣ ಸುತ್ತಿ ಮೈಲಾರಕ್ಕೆ ಬಂದ್ರು ವಾಪಸ್ ಸರ್ಕಾರದ ಬುಡಕ್ಕೆ ಬರೋದು. ನಾನು ಆಗ್ಲೇ ಹೇಳ್ತಾ ಇದ್ದೆ, ಭದ್ರತೆ ನೀಡಬೇಕಿರುವುದು ಸರ್ಕಾರದ ಕರ್ತವ್ಯ. ಸರ್ಕಾರದ ಜೊತೆ ಆರ್ಸಿಬಿ ಮ್ಯಾನೇಜ್ಮೆಂಟ್ ಮಧ್ಯೆ ಸಂಘರ್ಷ ಶುರುವಾಗ್ಬಿಟ್ಟಿದೆ. ಈಗ ಆರ್ಸಿಬಿ ಮ್ಯಾನೇಜ್ಮೆಂಟ್ ಏನ್ ಹೇಳ್ತಾ ಇದೆ, ಫ್ರಾಂಚೈಸಿ ಏನ್ ಹೇಳ್ತಾ ಇದೆ ನೋಡ್ರಿ, ಚಿನ್ನಸ್ವಾಮಿ ಬಳಿ ಕಾರ್ಯಕ್ರಮದ ಆಯೋಜನೆ ನಮ್ಮ ಕಡೆಯಿಂದ ಇದ್ರೂ ಕೂಡ ನಮ್ಮ ಹತ್ರ ಏನಿಲ್ಲ, ಭದ್ರತಾ ಪಡೆಗಳಿಲ್ಲ ನಮ್ಮ ಹತ್ರ. ನಾವೇನ್ ಸರ್ಕಾರ ಕೆಟ್ಟೋದ್ವಾ? ನಾವು ಭದ್ರತಾ ಪಡೆಗಳು ನೀವು ಕೊಡಬೇಕು, ಭದ್ರತೆಯನ್ನು ನೀವು ಒದಗಿಸ. ಆರ್ಸಿಬಿ ವಿಜಯೋತ್ಸವದ ವೇಳೆ ಕಾಲ್ ತುಳಿದ ಪ್ರಕರಣದ ವಿಚಾರವಾಗಿ ಸರ್ಕಾರಕ್ಕೆ ಆರ್ಸಿಬಿ ಮ್ಯಾನೇಜ್ಮೆಂಟ್ ಮತ್ತೆ ಕೆಎಸ್ಸಿಎಸ್ ಸೆಟ್ ಹೊಡಿತಾರೆ. ನಾನು ಅದೇ ಹೇಳಿದೆ ಅಲ್ಲ, ಅದೇ ಹೇಳಿದೀವಿ. ಆರ್ಸಿಬಿ ಫ್ರಾಂಚೈಸಿ ನಮಗೆ ಪ್ರತ್ಯೇಕ ಭದ್ರತೆ ಪಡೆಗಳಿಲ್ಲ. ಆರ್ಸಿಬಿ ಫ್ರಾಂಚೈಸಿ ಏನ್ ಹೇಳ್ತಾ ಇದೆ, ನಾವೇನು ಸರ್ಕಾರ ಅಲ್ಲ ಸ್ವಾಮಿ, ನಮಗೇನು ಪ್ರತ್ಯೇಕ ಭದ್ರತಾ ಪಡೆಗಳಿಲ್ಲ, ನಮಗೇನು ಸ್ಪೆಷಲ್ ಆಗಿ ಯಾರು ಕೊಟ್ಟಿಲ್ಲ ನಮ್ಗೆ, ಆಯ್ತಾ. ಇದು ವಿಜಯೋತ್ಸವದ ವೇಳೆ ಸರ್ಕಾರ ಭದ್ರತೆ ನೀಡಬೇಕು ಅಂತ ಆರ್ಸಿಬಿ ಫ್ರಾಂಚೈಸಿ ಹೇಳ್ತಾ ಇರೋದು. ಇನ್ನು ವಿಧಾನಸೌಧದಲ್ಲಿ ಕಾರ್ಯಕ್ರಮ ನಮ್ಮ ನಿರ್ಧಾರ ಅಲ್ಲ, ಅದಕ್ಕೂ ಫ್ರಾಂಚೈಸಿಗೂ ಸಂಬಂಧ ಇಲ್ಲ. ಸರ್ಕಾರದ ಆದೇಶದ ಹಿನ್ನೆಲೆ ನಾವು ಆಟಗಾರನ ಕಳಿಸ್ಕೊಟ್ಟಿದ್ದೇವೆ. ನೋಡಿ, ನೀವು ಕೊಂಕಣ ಸುತ್ತಿ ಮೈಲಾರಕ್ಕೆ ಬಂದ್ರು ವಾಪಸ್ ಸರ್ಕಾರದ ಬುಡಕ್ಕೆ ಬರೋದು. ನಾನು ಆಗ್ಲೇ ಹೇಳ್ತಾ ಇದ್ದೆ, ಭದ್ರತೆ ನೀಡಬೇಕಿರುವುದು ಸರ್ಕಾರದ ಕರ್ತವ್ಯ. ಸರ್ಕಾರದ ಜೊತೆ ಆರ್ಸಿಬಿ ಮ್ಯಾನೇಜ್ಮೆಂಟ್ ಮಧ್ಯೆ ಸಂಘರ್ಷ ಶುರುವಾಗ್ಬಿಟ್ಟಿದೆ. ಈಗ ಆರ್ಸಿಬಿ ಮ್ಯಾನೇಜ್ಮೆಂಟ್ ಏನ್ ಹೇಳ್ತಾ ಇದೆ, ಫ್ರಾಂಚೈಸಿ ಏನ್ ಹೇಳ್ತಾ ಇದೆ ನೋಡ್ರಿ, ಚಿನ್ನಸ್ವಾಮಿ ಬಳಿ ಕಾರ್ಯಕ್ರಮದ ಆಯೋಜನೆ ನಮ್ಮ ಕಡೆಯಿಂದ ಇದ್ರೂ ಕೂಡ ನಮ್ಮ ಹತ್ರ ಏನಿಲ್ಲ, ಭದ್ರತಾ ಪಡೆಗಳಿಲ್ಲ ನಮ್ಮ ಹತ್ರ. ನಾವೇನ್ ಸರ್ಕಾರ ಕೆಟ್ಟೋದ್ವಾ? ನಾವು ಭದ್ರತಾ ಪಡೆಗಳು ನೀವು ಕೊಡಬೇಕು, ಭದ್ರತೆಯನ್ನು ನೀವು ಒದಗಿಸ. ಆರ್ಸಿಬಿ ವಿಜಯೋತ್ಸವದ ವೇಳೆ ಕಾಲ್ ತುಳಿದ ಪ್ರಕರಣದ ವಿಚಾರವಾಗಿ ಸರ್ಕಾರಕ್ಕೆ ಆರ್ಸಿಬಿ ಮ್ಯಾನೇಜ್ಮೆಂಟ್ ಮತ್ತೆ ಕೆಎಸ್ಸಿಎಸ್ ಸೆಟ್ ಹೊಡಿತಾರೆ. ನಾನು ಅದೇ ಹೇಳಿದೆ ಅಲ್ಲ, ಅದೇ ಹೇಳಿದೀವಿ. ಆರ್ಸಿಬಿ ಫ್ರಾಂಚೈಸಿ ನಮಗೆ ಪ್ರತ್ಯೇಕ ಭದ್ರತೆ ಪಡೆಗಳಿಲ್ಲ. ಆರ್ಸಿಬಿ ಫ್ರಾಂಚೈಸಿ ಏನ್ ಹೇಳ್ತಾ ಇದೆ, ನಾವೇನು ಸರ್ಕಾರ ಅಲ್ಲ ಸ್ವಾಮಿ, ನಮಗೇನು ಪ್ರತ್ಯೇಕ ಭದ್ರತಾ ಪಡೆಗಳಿಲ್ಲ, ನಮಗೇನು ಸ್ಪೆಷಲ್ ಆಗಿ ಯಾರು ಕೊಟ್ಟಿಲ್ಲ ನಮ್ಗೆ, ಆಯ್ತಾ. ಇದು ವಿಜಯೋತ್ಸವದ ವೇಳೆ ಸರ್ಕಾರ ಭದ್ರತೆ ನೀಡಬೇಕು ಅಂತ ಆರ್ಸಿಬಿ ಫ್ರಾಂಚೈಸಿ ಹೇಳ್ತಾ ಇರೋದು. ಇನ್ನು ವಿಧಾನಸೌಧದಲ್ಲಿ ಕಾರ್ಯಕ್ರಮ ನಮ್ಮ ನಿರ್ಧಾರ ಅಲ್ಲ, ಅದಕ್ಕೂ ಫ್ರಾಂಚೈಸಿಗೂ ಸಂಬಂಧ ಇಲ್ಲ. ಸರ್ಕಾರದ ಆದೇಶದ ಹಿನ್ನೆಲೆ ನಾವು ಆಟಗಾರನ ಕಳಿಸ್ಕೊಟ್ಟಿದ್ದೇವೆ. ನೋಡಿ, ನೀವು ಕೊಂಕಣ ಸುತ್ತಿ ಮೈಲಾರಕ್ಕೆ ಬಂದ್ರು ವಾಪಸ್ ಸರ್ಕಾರದ ಬುಡಕ್ಕೆ ಬರೋದು. ನಾನು ಆಗ್ಲೇ ಹೇಳ್ತಾ ಇದ್ದೆ, ಭದ್ರತೆ ನೀಡಬೇಕಿರುವುದು ಸರ್ಕಾರದ ಕರ್ತವ್ಯ. ಸರ್ಕಾರದ ಜೊತೆ ಆರ್ಸಿಬಿ ಮ್ಯಾನೇಜ್ಮೆಂಟ್ ಮಧ್ಯೆ ಸಂಘರ್ಷ ಶುರುವಾಗ್ಬಿಟ್ಟಿದೆ. ಈಗ ಆರ್ಸಿಬಿ ಮ್ಯಾನೇಜ್ಮೆಂಟ್ ಏನ್ ಹೇಳ್ತಾ ಇದೆ, ಫ್ರಾಂಚೈಸಿ ಏನ್ ಹೇಳ್ತಾ ಇದೆ ನೋಡ್ರಿ, ಚಿನ್ನಸ್ವಾಮಿ ಬಳಿ ಕಾರ್ಯಕ್ರಮದ ಆಯೋಜನೆ ನಮ್ಮ ಕಡೆಯಿಂದ ಇದ್ರೂ ಕೂಡ ನಮ್ಮ ಹತ್ರ ಏನಿಲ್ಲ, ಭದ್ರತಾ ಪಡೆಗಳಿಲ್ಲ ನಮ್ಮ ಹತ್ರ. ನಾವೇನ್ ಸರ್ಕಾರ ಕೆಟ್ಟೋದ್ವಾ? ನಾವು ಭದ್ರತಾ ಪಡೆಗಳು ನೀವು ಕೊಡಬೇಕು, ಭದ್ರತೆಯನ್ನು ನೀವು ಒದಗಿಸ. ಆರ್ಸಿಬಿ ವಿಜಯೋತ್ಸವದ ವೇಳೆ ಕಾಲ್ ತುಳಿದ ಪ್ರಕರಣದ ವಿಚಾರವಾಗಿ ಸರ್ಕಾರಕ್ಕೆ ಆರ್ಸಿಬಿ ಮ್ಯಾನೇಜ್ಮೆಂಟ್ ಮತ್ತೆ ಕೆಎಸ್ಸಿಎಸ್ ಸೆಟ್ ಹೊಡಿತಾರೆ. ನಾನು ಅದೇ ಹೇಳಿದೆ.